ಬಂದರು ಬಾವ ಬಂದರು. ಹಾಯ್ ಕೌಶಿ, ನನ್ನನ್ನು ಐಡೆಂಟಿಫೈ ಮಾಡಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ ಎ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ಹೇಳಿದರೆ, ಮೈ ಕಸಿನ್ ಈಸ್ ಕಮಿಂಗ್ ಟು ದುಬೈ. ಸೊ ಐ ಆಮ್ ಸೋ ಎಕ್ಸೈಟೆಡ್, ಸೋ ಹ್ಯಾಪಿ. ಈಗ ಗಂಟೆ 9:30 ಆಗಿದೆ ಇಲ್ಲಿದು. ಅವರು ಲ್ಯಾಂಡ್ ಆದರು, ಹಾಗೆ ನಾವು ಪಿಕಪ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅವನು ಫಸ್ಟ್ ಟೈಮ್ ಬರ್ತಾ ಇದ್ದಾನೆ, ಜಾಬಿಗಾಗಿ ಬರ್ತಾ ಇರೋದು. ಹಾಗಾಗಿ ಅವನು ನಂಗೆ ಗೊತ್ತಿಲ್ಲ, ಅವ್ನು ಸ್ಯಾಡಾಗಿ ಬರ್ತಿದ್ದಾನೆ, ಖುಷಿಯಾಗಿ ಬರ್ತಿದ್ದಾನೆ ಅಂತ. ಬಟ್ ನನಗೆ ಅಂತೂ ತುಂಬ 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 ಖುಷಿ ಆಗ್ತಾ ಇದೆ. ಆ್ಯಂಡ್ ನಾವೆಲ್ಲರೂ ರೆಡಿ ಆಗಿದ್ದೇವೆ. ಅವರಿಗಾಗಿ ಸೂಪರ್ ಫ್ಯಾಂಟಾಸ್ಟಿಕ್ ಫ್ಯಾಬುಲಸ್ ಪಾರ್ಟಿ ಕೂಡ ಅರೇಂಜ್ ಮಾಡಿದ್ದೇವೆ. ಅಷ್ಟು ದೊಡ್ಡ ಪಾರ್ಟಿ ಏನಲ್ಲ, ನನ್ನ ಅಮ್ಮ ಇದ್ದಾರೆ, ಕುಕ್ ಮಾಡಿದ್ದಾರೆ ಫುಡ್ ಅಷ್ಟೇ. ಸೊ ನಾನು ಏನೆಲ್ಲ ಅವರಿಗೆ ರೆಡಿ ಮಾಡಿಟ್ಟಿದ್ದೇನೆ ಅಂತೇಳಿ ತೋರಿಸ್ತಿದ್ದೇನೆ. ನೋಡಿ, ಸಿಯಾ ರೆಡಿ ಆಗಿದ್ದಾಳೆ ಹೋಗಲಿಕ್ಕೆ. ಹಾಯ್ ಬಲ್ಲ ಸಿಯಾ. ಹಾಯ್. ಸೊ ಸಿಯಾ ಕೂಡ ರೆಡಿ ಆಗಿದ್ದಾಳೆ ಏರ್ಪೋರ್ಟಿಗೆ ಹೋಗಲಿಕ್ಕೆ. ಸ್ಪೆಷಲ್ ಮಾಡಿದ್ದೇವೆ ಅಂತೇಳಿ ತೋರಿಸ್ತೇವೆ. ಇದು ಶಾವಿಗೆ ಪಾಯಸ, ಇದು ಫಿಶ್ ಕರಿ. ನಾವು ಮಂಗಳೂರಿನವರು, ಸೊ ಫಿಶ್ ಇಲ್ಲದೆ ಏನೂ ಆಗೋದಿಲ್ಲ. ಇದು ಚಿಕನ್ ಕರಿ. ಆ್ಯಂಡ್ ಇದು ನಂದು ಬಾಣಂತಿ ಮದ್ದು, ಎಳ್ಳು ಮದ್ದು. ಇದು ಅವರಿಗಾಗಿ. ಅದು ಪ್ರಾನ್ಸ್ ಬಿರಿಯಾನಿ, ಇದು ನಾನು ಮಾಡಿದ್ದು. ಕಾಣಿಸಿದೆ ಅಲ್ಲ ಪ್ರಾನ್ಸ್. ಇದೊಂದೇ ನನ್ನ. ಅಲ್ಲಿ ಏನಿದೆ ನೋಡುವ, ಇದು ನಮ್ಮದು ಬಾಯ್ಲ್ಡ್ ರೈಸ್. ಇಷ್ಟೇ ಐಟಮ್ ನಾವು ಮಾಡಿರೋದು. ಇವನು ಏನಾದರೂ ತರ್ತಾನ ಅಂತೇಳಿ ಪಾಪ ಅವನು ಬೇಜಾರಲ್ಲಿ ಬರ್ತಾ ಇರೋದು. ಆದರೂ ನಾನು ಕಾಯ್ತಾ ಇದ್ದೇನೆ ಏನಾದರೂ ತರ್ತಾನ ಅಂತೇಳಿ. ಲೆಟ್ಸ್ ಗೋ. ಹಾಯ್ ಬಲಿ. ಸೊ ನಾವು ಹೋಗಿ ಕರ್ಕೊಂಡು ಬರುವನ. ದಿಶಾ ಮತ್ತು ಕೌಶಿಕ್ ಇಬ್ಬರು ಬರ್ತಾ ಇದ್ದಾರೆ. ಇಬ್ಬರನ್ನು ಕೂಡ ಪಿಕ್ ಮಾಡಿ ಕರ್ಕೊಂಡು ಬರೋಣ. ಕುಡಿಲಿಕ್ಕೆ ಅಂತೇಳಿ ಹಾಕಿಟ್ಟದ್ದು. ಆವಾಗಲೇ ಮೆಸೇಜ್ ಬಂತು, ವಿ ರೀಚ್ಡ್ ಅಂತೇಳಿ. ಹಾಗಾಗಿ ಹೋಗುದು, ಓಡುದು. ಹಾಗಾಗಿ ಪಾಯಸ ಕುಡ್ಕೊಂಡೇ ಹೋಗುದು ಇನ್ನು ರೋಡಲ್ಲಿ. ಮತ್ತು ತಣ್ಣಗಾಗ್ತದೆ. ಅದಕ್ಕೆ ನನ್ನ ಫೇವ್ರೇಟ್ ಪಾಯಸ ಇದು ನನ್ನ ಮಗಳ ಫೇವ್ರೇಟ್ ಶ್ಲೋಕ, ಹನುಮಾನ್ ಚಾಲೀಸ್. ಗಾಡಿಯಲ್ಲಿ ಕೂತ ತಕ್ಷಣ ಇದೇ ಬೇಕು ಅವಳಿಗೆ, ಇಳಿಯುವವರೆಗೆ ಇದೇ ಬೇಕು. ನಾವೇ ಏರ್ಪೋರ್ಟ್ ರೀಚ್ ಆಗಿದೆ ಅರೈವಲ್ಗೆ. ಅವರು ಇನ್ನೂ ಬರಲಿಲ್ಲ, ಅಂದರೆ ಏರ್ಪೋರ್ಟ್ ರೀಚ್ ಆಗಿದ್ದಾರೆ. ಲಗೇಜ್ ಎಲ್ಲ ತೊಗೊಂಡು ಬರಬೇಕು. ಸಿಯಾ ಹಾಯ್. ಏರ್ ಬರ್ಪೇರು ಜೋರ್ ಪಲ್ಲ ಏರ್ ಬರ್ಪೇರು ಕೌಶಿ ಮಾಮದ ಡಿ ಶಾಕಲನಾ ಪೋಯ್ ಬರ್. ಏರ್ಪೋರ್ಟ್ ಒಳಗೆ ಬಂದಾಯಿತು. ಬಟ್ ನಮ್ಮ ಜನ ಬರಲಿಲ್ಲ, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಪಾಕಿಸ್ತಾನದಿಂದ ಕೂಡ ಇನ್ನೊಂದು ಫ್ಲೈಟ್ ಬರ್ತಾ ಇದೆ ಅಂತ ಅವರು ಕೂಡ ಇದ್ದಾರೆ ಜನ. ಸೊ ನೋಡಿ, ದುಬೈ ಏರ್ಪೋರ್ಟ್ ಅರೈವಲ್. ಎಲ್ಲ ಫ್ಯಾಮಿಲಿ ವೆಯ್ಟ್ ಮಾಡ್ತಿದ್ದಾರೆ. ಇವರನ್ನು ನೋಡಿ, ಯಾರು ಮಂಗಳೂರಿನವ್ರು ಕಾಣಿಸ್ತಾ ಇಲ್ಲ ಮಾರ್ರೆ. ಇವರೆಲ್ಲಿದ್ದಾರೆ? ನೋ ಕಮೆಂಟ್ಸ್ ಆನ್ ದೀಸ್ ಪೀಪಲ್. ಈಗ ಅವರಿಲ್ಲದೆ ರಿಟರ್ನ್ ಹೋಗ್ತಾ ಇದ್ದೇವೆ. ಹಾಯ್ ಓಲ್ಯರ್ ಕೌಶಿ ಮಾಮನಕಲ್ ಬ್ಯಾಗೇಜ್. ಓಕೆ, ನಾವೀಗ ದೊಡ್ಡ ಬ್ಲಂಡರ್ ಮಾಡಿದ್ವಿ. ಅವ್ರು ಬರ್ತಾ ಇರೋದು ಟರ್ಮಿನಲ್ 1ಗೆ, ನಾವು ಬಂದದ್ದು ಟರ್ಮಿನಲ್ 3ಗೆ. ನಾವು ಟಿಕೆಟ್ ಚೆಕ್ ಮಾಡಲಿಲ್ಲ, ಅವರು ಹೇಳಲಿಲ್ಲ. ಏರ್ಪೋರ್ಟ್ ಒಳಗಡೆ ಹೋಗಿ ಅವರಿಗೆ ಚಂದ ವೆಲ್ಕಮ್ ಮಾಡಿ ಎಲ್ಲ ವೀಡಿಯೋ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಬಂದದ್ದು. ಬಟ್ ಅವರು ಬಂದಾಗಿದೆ ಆಲ್ರೆಡಿ. ಅಂದರೆ ನಂದು ಟರ್ಮಿನಲ್ ಆಚೆ ಈಚೆ ಆಗಿ ಟರ್ಮಿನಲ್ 2ಗೆ ನಾನು ಹೋದದ್ದು. ಬಟ್ ಅವ್ರು ಬಂದದ್ದು ಟರ್ಮಿನಲ್ 1ಗೆ. ಸೊ ಈಗ ನಾವು ಬಂದಿದ್ದೇವೆ. ಇವರು ಪಾರ್ಕಿಂಗಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ನೋಡುವ, ಅಟ್ಲೀಸ್ಟ್ ಇಲ್ಲಿಂದಲೇ ಟಾಟಾ ಬಾಯ್ ಮಾಡಿ ವೆಲ್ಕಮ್ ಮಾಡುವ. ಬಾಯ್ ಅಲ್ಲ, ಟಾಟಾ ಹಾಯ್ ಹಾಯ್ ಅಂತೇಳಿ. ಸಾರಿ, ಟಾಟಾ ಕೂಡ ಇಲ್ಲ, ಹಾಯ್ ಹಾಯ್ ಅಷ್ಟೇ. ಖುಷಿ ಮುಂದೆ ನಾಡು ನಮ್ಮ ಹುಡುಕ್ತಾ ಇದ್ದೇವೆ. ಇವರನ್ನು ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲೇ ಇರ್ಬೋದು. ಲೆಫ್ಟ್ ರೈಟಾ? ಫೈನಲಿ ಕೌಶಿಕ್ ಕಾಣಿಸಿದ. ಹಾಯ್. ಇಲ್ಲಿ ಒಟ್ರಾಸಿ ವಿಡಿಯೋ ಕೂಡ ಮಾಡಲಿಕ್ಕಿಲ್ಲ ಮಾರ್ರೆ, ಬೇರೆಯವ್ರದ್ದೆಲ್ಲ. ಹಾಗೆ ಕೌಶಿಕ್ ಕಂಡ ಬಂದರು. ಇವನ್ ನನ್ನ ಮಾಮಿ ಮಗ ಬಂದರು ಬಾವ ಬಂದರು. ಹಾಯ್ ಕೌಶಿ, ವೆಲ್ಕಮ್ ಟು ದುಬೈ. ಇಬ್ರು ಬಂದ್ರು. ಹಾಯ್ ಹಾಯ್ ಹಾಯ್. ಇಲ್ಲ. ಹಾಯ್ ದಿಶಾ, ವೆಲ್ಕಮ್ ಬ್ಯಾಕ್. ಇವಳು ರೆಸಿಡೆಂಟ್, ದುಬೈ ರೆಸಿಡೆಂಟ್. ಇವನು
ಈಗ ರೆಸಿಡೆಂಟ್ ಬ್ಲಾಗರ್ ಮೀಟಿಂಗ್ ಬ್ಲಾಗರ್ ಈಸ್ ಆಲ್ಸೋ ಬ್ಲಾಗರ್ ಕೌಶಿಕ್ ಶೆಟ್ಟಿ. ಎಂದರಿನ ಯೂಟ್ಯೂಬ್ ಚಾನಲ್ ಹೆಸರು? ಕೌಶಿಕ್ ಶೆಟ್ಟಿ ವ್ಲಾಗ್ಸ್. ಕೌಶಿಕ್ ಶೆಟ್ಟಿ ವ್ಲಾಗ್ಸ್ ಮೀಟಿಂಗ್ ಕೌಶಿಕ್. ದೀಶಾ ನೋಡಿ, ಇದು ಅವಳ ಆಗದಿಂದ ದೀಶಕ್ಕ ಒಳ್ಳೆ ನೋಡಿ. ಕೌಶಿಕ್ ಶೆಟ್ಟಿ ಅಂತ ಈ ಚಾನಲ್ ತಿದ್ದಿ ಯಾರ ಮಾಮ ಬಂದು ಕೌಶಿ ಮಾಮ. ಇಷ್ಟರವರೆಗೆ ಕೌಶಿಕ್ ಮಾಮಲ್ಲಿ ದೀಶಕ್ಕ ಒಳ್ಳೆಯ ಕೌಶಿ ಮಾಮ ಒಳ್ಳೆಯ. ಈಗ ನೋಡ ಅವನಿದ್ದು. ಕೌಶಿ, ಹೌ ಡು ಯು ಫೀಲ್? ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಬಂದದ್ದು, ಅಕ್ಕನೊಟ್ಟಿಗೆ ಬಂದದ್ದು. ನಂಗೆ ತುಂಬಾ ಖುಷಿ ಆಯ್ತು. ನನಗೆ ನ್ಯೂ ಎಕ್ಸ್ಪೀರಿಯನ್ಸ್ ಫ್ಲೈಟ್ ಅಲ್ಲಿ, ಇಂಟರ್ನ್ಯಾಷನಲ್ ಫ್ಲೈಟ್ ಅದು. ಫಸ್ಟ್ ಸ್ಟ್ಯಾಂಪ್. ಲೆಟ್ಸ್ ಸಿ ಕೌಶಿ, ನಾಳೆಯಿಂದ ಕೌಶಿಯದ್ದು ನ್ಯೂ ಲೈಫ್, ನ್ಯೂ ಜರ್ನಿ ಇನ್ ದುಬೈ. ಆಲ್ ದಿ ಬೆಸ್ಟ್. ಪಾರ್ಟಿ ಇವತ್ತು ನೈಟ್. ಮಂಗಳೂರು ಹೇಗಿದೆ ವೆದರ್ ಎಲ್ಲ? 1.5 ತಿಂಗಳಾಯ್ತಲ್ಲ ಆಲ್ಮೋಸ್ಟ್. ಇಬ್ರು ಹೋಗಿ ಎಂಜಾಯ್ ಮಾಡಿ ಬರುವಾಗ ಬೇಜಾರು ಅಲ್ಲ. ಆಕ್ಚುಲಿ ನಾನು ಏನು ಅಂತ ಹೇಳೋದು, ದ್ಯಾಟ್ ಫೀಲಿಂಗ್ ಕ್ಯಾನಾಟ್ ಬಿ ಎಕ್ಸ್ಪ್ರೆಸ್ಡ್. ಬೇಜಾರು ಬರಬೇಕು, ಬರ್ಲಿಕ್ಕೂ ಇಷ್ಟ ಇಲ್ಲ, ಆದ್ರೂ ಬರಬೇಕು. ಪಾರ್ಕಿಂಗ್ ಪೇ ಮಾಡ್ತಾರೆ. ನನ್ನ ವಾರ ತಿಕ್ಕೊಳ್ಳಿ. ವೆಲ್ಕಮ್ ಟು ಕೌಶಿ. ವೆಲ್ಕಮ್ ಟು ದುಬೈ. ವೆಲ್ಕಮ್ ಟು ದಿಶಾ. ವೆಲ್ಕಮ್ ಬ್ಯಾಕ್ ಟು ದಿಶಾ. Habibi, come to Dubai. Mama's balle. Habibi, come to Dubai. Welcome to Dubai. Balle. Habibi, welcome to Dubai. Mane. Show balle. Habibi. Welcome. Welcome to Dubai. ನೋಡಿ, ಬ್ಲಾಗರ್ ಮೀಟಿಂಗ್ ಬ್ಲಾಗರ್. ಆ್ಯಂಡ್ ಇವರದ್ದು ಕೆಲಸ ನೋಡಿ, ಪಾಪ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಇಡ್ತಾ ಇದ್ದಾರೆ. ಕೌಶಿಕ್ ಈಸ್ ಹಿಯರ್. ಗಾಯ್ಸ್, ಐ ಆಮ್ ಇನ್ ದುಬೈ ಗಾಯ್ಸ್. ಹಬಿಬಿ, ವೆಲ್ಕಮ್ ಟು ದುಬೈ. ಬನ್ನಿ ಹೋಮ್ ಟೂರ್ ಮಾಡುವ. ಹೋಮ್ ಟೂರ್ ಆಗಿದೆ ನಮ್ಮದು ಹಳತ್ತು. ಸೊ ಕೌಶಿಕ್ ಈಗ ಬಂದಿದ್ದಾರೆ ನಮ್ಮ ಮನೆಗೆ. ಎನ್ನ ದೊಡ್ಡ ಬಂದ ತಕ್ಷಣ ಊಟ ಆಮೇಲೆ ಲಗೇಜ್ ಓಪನ್ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಕೌಶಿ ಅಮ್ಮ ನಮಗೆ ಕೊಟ್ಟು ಕಳಿಸಿದ್ದಾರೆ ಚಿಕನ್ ಸುಕ್ಕಾ. ಸಿಯಾ ದಾದುಂಡು ಶಿಯಾ ದೇ ಕೋರ್ದ ಕಚ್ಕ ಅಂದು ಪುಲಿ ಅಂದಿ ಕೋರ್ದ ಕಚ್ಕಲಿಕ್ಕೆ ಒಂದು ಪುಲಿ. ಇದು ಪುಲಿ ಪದಾರ್ಥಕ್ಕೆ ಹಾಕುವ ಪುಲಿ. ರೊಟ್ಟಿ. ವಾವ್, ಇದಂತೂ ಮಂಗಳೂರಿನಿಂದ ಯಾರು ಬಂದು ಮಿಸ್ ಮಾಡದೆ ತಗೊಂಡು ಬರ್ತಾರೆ. ಮಂಗಳೂರು ಕೌಶಿ ತಿಂದ್ರಗಲ್ಲದೆ ಏ ಕೌಶಿ ಚಕ್ಕುಲಿ. ಇವತ್ತಿನ ದುಬೈ ಬರುವುದಕ್ಕೆ ಕಾರಣ ಇದ್ವಿ. ಮೆಣಸು ಅಮ್ಮನಿಗೆ ಕಾಲು ನೋವಿಗೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಕೊರಗಜ್ಜನ ಚಕ್ಕುಲಿ ಬಂದಿದೆ. ಕೊರಗಜ್ಜನ ಪ್ರಸಾದ ಇದು ನಮ್ದು ತುಂಬಾ ಇಂಪಾರ್ಟೆಂಟ್. ನಾನು ಮತ್ತೆ ತಗೊಳ್ತೇನೆ ಈಗ. ನಮ್ದು ಹೋಟೆಲ್ ಇದ್ದು ಮೆಸ್ಗಲ್ ಇತ್ತದ್ದು ನಿಮ್ಗೆ ಸ್ಪೆಷಲ್. ಕಾಲು ತೊಟ್ಟೆ ಎಲ್ಲ ಒಳಗೆ ಏನಾದ್ರು ಉಂಟಾ? ಇದು ಕೌಶಿಯದು ಬ್ಯಾಂಗ್ಳೂರ್ ರೆಸ್ಟೋರೆಂಟ್. ಯಬ್ಬೋ, ಇದೆಷ್ಟು ಡಿಫಿಕಲ್ಟ್ ಹೆಸರು. ಮೆಸ್ಗಲೀತ. ಯಾರಾದ್ರೂ ಬ್ಯಾಂಗ್ಳೂರ್ನವರಾದ್ರು ನನ್ನ ಬ್ಲಾಗ್ ನೋಡ್ತಾ ಇದ್ರೆ ಈ ರೆಸ್ಟೋರೆಂಟ್ಗೆ ಹೋಗಿ. ಇಂದ್ರಾನಗರ್ ಬ್ಯಾಂಗ್ಳೂರ್ 12th ಮೇನ್ ರೋಡ್. ಇದು ಮೆಕ್ಸಿಕನ್ ರೆಸ್ಟೋರೆಂಟ್ ಅಲ್ಲ, ಅಥೆಂಟಿಕ್ ಮೆಕ್ಸಿಕನ್. ನೋಡಿ ಇವನ್ ನೋಡಿ ಕೆಲಸ ಬಿಟ್ಟರು ಕೂಡ ಪ್ರಮೋಷನ್ ಮಾಡ್ತಾ ಇದ್ದಾನೆ. ದಟ್ಸ್ ಗ್ರೇಟ್ನೆಸ್. ಮಂಗಳೂರಿನಿಂದ ಬಂದ ಕೊರಗಜ್ಜನ ಪ್ರಸಾದ. ಕೌಶಿ ಪಾಪ ಫಸ್ಟ್ ಕೊರಗಜ್ಜನ ಪ್ರಸಾದ ಕೊರ್ಲಲ್ಲ ಹೆಂಗ್ ಕೊರ್ಲೆ ಹೆಂಗ್ ಕೊರ್ಲೆ. ದಿಶಾ ಥ್ಯಾಂಕ್ ಯು ಸೋ ಮಚ್. ದಿಶಾ ತಗೊಂಡ್ ಬಂದೆ ನಮಗೋಸ್ಕರ ಪ್ರಸಾದ. ಶೋಭಾಮಿ ಥ್ಯಾಂಕ್ ಯು. ಕೋರ್ದಾಗ ಚಿಪ್ಪುಕೋರ್ನೈಕ್ ಥ್ಯಾಂಕ್ ಯು ಸೋ ಮಚ್. ಚಿಕನ್ ಸುಕ್ಕ ಇದನ್ನು ಓಪನ್ ಮಾಡ್ತೇನೆ ಇವಾಗ. ಇದು ನೋಡಿ, ನನಗೆ
ಊರಿಂದ ಬಂದಂತಹ ಗಿಫ್ಟ್ ಯಾರು ಇದು ಕೊಟ್ಟದ್ದು? ಇದು ನಮ್ದು NR ಶೆಟ್ಟಿ ಸಭಾಂಗಣ. ಹಾ, ಇದು ನಮ್ಮ ಕೆಸರಡೊಂದು ದಿನ. ಒನ್ಸ್ ಅಪಾನ್ ಅ ಟೈಮ್ ಎಷ್ಟು ಕೆಸರು ಟೈಮ್ ನಾವ್ ಎಷ್ಟು ಜಾಲಿ ಮಾಡ್ತಾ ಇದ್ವಿ ನೋಡಿ. ನಾನೆಷ್ಟು ಸಪೂರ ಇದ್ದೆ, ನನ್ನನ್ನು ಐಡೆಂಟಿಫೈ ಮಾಡಿ ಕಮೆಂಟ್ ಅಲ್ಲಿ ಹೇಳಿ ಯಾರಾಗ್ತಿದ್ರು. ನೋಡಿ. ಇದು ನಾನೇ ಒಂದಾನೊಂದು ಕಾಲದಲ್ಲಿ. ಇನ್ನೊಂದು ತೋರಿಸಂತೆ ಕೌಶಿಕ್. ಇದು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಇದು ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಎಣಿಸ್ತೇವೆ. ಇಷ್ಟ ಆದ್ರೆ ಈ ವ್ಲಾಗ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೌಶಿಗೆ ಆಲ್ ದ ಬೆಸ್ಟ್ ಕೂಡ ಕಮೆಂಟ್ ಮಾಡಿ.